ಸೊ ಹೆಲೋ ವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟಿ ಚಾನಲ್. ಇವತ್ತು ವಿಡಿಯೋ ಬಂದು ಬಿಗ್ ಬ್ಯಾಶ್ ಲೀಗ್ ಮೇಲಿದೆ. ಸೊ ಫ್ರೆಂಡ್ಸ್, IPL ಆದಮೇಲೆ ಯಾವುದಾದ್ರೂ ಒನ್ ಆಫ್ ದ ಬೆಸ್ಟ್ ಲೀಗ್ ಇದ್ದರೆ ಬಿಗ್ ಬ್ಯಾಶ್ ಲೀಗ್ ಇದೆ ಫ್ರೆಂಡ್ಸ್ ವರ್ಲ್ಡಲ್ಲಿ. ಫ್ರೆಂಡ್ಸ್ ನೋಡಿ, ನಾವು ಈ ವಿಡಿಯೋಲಿ ಟೀಮ್ ಅನಾಲಿಸ್ ಬಗ್ಗೆ ಮಾತಾಡೋಲ್ಲ, ಓಕೆನಾ. ಬರೀ ಟ್ರಿಕ್ಸ್ ಬಗ್ಗೆ ಮಾತಾಡೋದು, ಯಾವ ಥರ ನೀವು ಬಿಗ್ ಬ್ಯಾಶಲ್ಲಿ ಅರ್ನ್ ಮಾಡ್ಬೋದು, ಓಕೆನಾ. ಯಾವ ಥರ ನೀವು ವಿನ್ನಿಂಗ್ ಟೀಮ್ನ ಸರ್ಚ್ ಮಾಡ್ಬೋದು, ಅದ್ರ ಬಗ್ಗೆ ಮಾತ್ರ ವಿಡಿಯೋ ಇದೆ. ಸೊ ಫ್ರೆಂಡ್ಸ್, ವಿಡಿಯೋ ಫುಲ್ ವಾಚ್ ಮಾಡಿ, ಓಕೆನಾ. ನೋಡಿ, ಬಿಗ್ ಬ್ಯಾಶ್ ಲೀಗು ಇವಾಗ 14 ಜನಗೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಅದಾದಮೇಲೆ 25 ಜನವರಿವರೆಗೆ ಇದೆ ಫ್ರೆಂಡ್ಸು. ಎಲ್ಲ ಬ್ಯಾಕ್ ಟು ಬ್ಯಾಕ್ ಕ್ರಿಕೆಟ್ ಮ್ಯಾಚ್ ಇದೆ ಫ್ರೆಂಡ್ಸು. ಅದಾದಮೇಲೆ BPL ಇದೆ, ಸೂಪರ್ ಮ್ಯಾಚ್ ಇದೆ, ವರ್ಲ್ಡ್ ಕಪ್ ಇದೆ, IPL ಬಂದುಬಿಡುತ್ತೆ. ಸೊ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಇದೆ. ಸೊ ಇದಕ್ಕೋಸ್ಕರ ನಾನು ಬ್ಯಾಕ್ ಟು ಬ್ಯಾಕ್ ಪ್ರೆಡಿಕ್ಷನ್ ನಿಮ್ಗೆ ಬೇಕಂದರೆ ನೀವು ನನ್ನ ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಮಾಡಿ ಫ್ರೆಂಡ್ಸ್, ಓಕೆನಾ. ನೋಡಿ, 44 T20 ಮ್ಯಾಚಸ್ ಇದೆ ಫ್ರೆಂಡ್ಸು, ಓಕೆನಾ. ಹೈಯೆಸ್ಟು IPL ಆದಮೇಲೆ ಎಲ್ಲಕತಿ ಜಾಸ್ತಿ ಮ್ಯಾಚಸ್ ಇರೋದು ಬಿಗ್ ಬ್ಯಾಶ್ ಲೀಗಲ್ಲಿ. ಸೊ ಗೈಸ್, ದಯವಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿರಿ. ಇದು ನಾನು ಇವಾಗ ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀನಿ, ಓಕೆನಾ. ಹಳೆ ಚಾನಲ್ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಫ್ರೆಂಡ್ಸ್, ನೀವು ನನಗೆ ಬೆಟ್ಟಿಂಗ್ ಟಿಪ್ಸ್ ಕನ್ನಡ ಅಂತ ಸರ್ಚ್ ಮಾಡ್ಬೋದು ನನ್ನ ಚಾನಲ್ನ ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು, ಓಕೆನಾ. ನಿಮಗೆ ಇಲ್ಲಿ ಜಾಕ್ಪಾಟ್ ಮ್ಯಾಚಸ್ಸು ಮತ್ತು ಯಾವುದಾದ್ರು ಟ್ರಸ್ಟೆಡ್ ಆ್ಯಪ್ಗಳಿದೆ, ಅದ್ರದ್ದು ಲಿಂಕ್ ಮಾತ್ರ ನಿಮಗೆ ನನ್ನ ಟೆಲಿಗ್ರಾಮಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಮಾತಾಡೋಣ ಬಿಗ್ ಬ್ಯಾಶ್ ಲೀಗ್ದು. ಸೊ ಕೆಲವು ಜನ ಕೇಳಿದ್ರು, ಸರ್ ಟಾಸ್ ಪ್ರೆಡಿಕ್ಷನ್ ಮಾತ್ರ ಕೊಡಿ ಅಂತ. ಸೊ ಖಂಡಿತ ನಿಮಗೆ ಟಾಸ್ ಪ್ರೆಡಿಕ್ಷನ್ ಕೊಡ್ತೀನಿ ಫ್ರೆಂಡ್ಸ್. ಬಟ್ ಬಿಗ್ ಬ್ಯಾಶಲ್ಲಿ ಟಾಸಲ್ಲಿ ಕಾಯಿನ್ ಇಲ್ಲ, ಬ್ಯಾಟ್ ಮೇಲೆ ಇರ್ತಾರೆ, ಓಕೆನಾ. ಆವಾಗ ಗೊತ್ತಾ ಯಾರು ಫಸ್ಟ್ ಬ್ಯಾಟು ಸೆಕೆಂಡ್ ಬ್ಯಾಟ್ ಅಂತ, ಓಕೆನಾ. ಸೊ ಎಲ್ಲ ಕತೆ ಡಿಫ್ರೆಂಟ್ ಇದೆ ಫ್ರೆಂಡ್ಸು ಇವ್ರದ್ದು ಟಾಸು. ಲೀಗು ನಂದು ಫೇವ್ರೇಟ್ ಇದೆ ಬಿಗ್ ಬ್ಯಾಶ್ ಲೀಗು, ನೋ ಡೌಟ್ ಇದೆ ಫ್ರೆಂಡ್ಸು. ಲಾಸ್ಟ್ ಟೈಮ್ ಹೋಬರ್ಟ್ ಹರಿಕೇನ್ಸು ಫೈನಲ್ ವಿನ್ನರ್ ಇತ್ತು, ಓಕೆನಾ. ನೀವು ಇಲ್ಲಿ ನೋಡ್ಬೋದು, ನಾನು ಹಾಕಿದ್ದೀನಿ. ಹೋಬರ್ಟ್ ಬಂದು ಬಿಗ್ ಬ್ಯಾಶ್ ಲೀಗ್ದು ಫೈನಲ್ ವಿನ್ನರ್ ಟೀಮ್ ಇತ್ತು ಲಾಸ್ಟಲ್ಲಿ. ಸೊ ಫ್ರೆಂಡ್ಸ್, ಅಲ್ಲಿ ಟೋಟಲ್ 8 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾರೆ, ಓಕೆನಾ. ಬ್ರಿಸ್ಬನ್ ಹೀಟು, ಎಡಿಲೇಡ್ ಸ್ಟೇಕರು, ಹೋಬರ್ಟ್ ಹರಿಕೇನ್ಸ್, ಮೆಲ್ಬೋರ್ನ್ ಸ್ಟಾರ್, ಪರ್ತ್ ಸ್ಕೋಚರ್, ಮೆಲ್ಬೋರ್ನ್ ರಿಗಾರ್ಡಿಂಗ್ಸ್, ಸಿಡ್ನಿ ಥಂಡರ್ ಆ್ಯಂಡ್ ಸಿಡ್ನಿ ಸಿಕ್ಸರ್, ಓಕೆನಾ ಫ್ರೆಂಡ್ಸ್. ಸೊ ಟೋಟಲ್ 8 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಲೀಗಲ್ಲಿ. ಸೊ ಫ್ರೆಂಡ್ಸ್ ನೋಡಿ, ಈ ಲೀಗಲ್ಲಿ ಇವಾಗ ನಾನು ಟಾಸ್ ಬಗ್ಗೆ ಮಾತಾಡೋಲ್ಲ. ಸೊ ಅದೇ ಥರ ಫ್ರೆಂಡ್ಸು, ಇವ್ರದ್ದು ಪವರ್ ಪ್ಲೇ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅದು ನೀವು ಮೈಂಡಲ್ಲಿ ಕೆಲವು ಪಾಯಿಂಟ್ಸ್ ನಾನು ಹೇಳ್ತೀನಿ ನೋಡಿ, ಅದು ನೀವು ಜ್ಞಾಪನ ಮಾಡಿ ಇಟ್ಕೊಂಡಿರಬೇಕು. ಯಾಕಂದರೆ ನಿಮಗೆ ವಿನ್ನರ್ ಟೀಮ್ ಸಿಗಬೇಕಂದ್ರೆ ಟ್ರಿಕ್ನ ಫಾಲೋ ಮಾಡಿ ಫ್ರೆಂಡ್ಸು, ಈಸಿಯಾಗಿ ಸಿಗುತ್ತೆ ಬಿಗ್ ಬ್ಯಾಶ್ ಲೀಗಲ್ಲಿ. ನಾನು ಹೇಳಿದ್ರೆ ನನಗೆ ಎಲ್ಲಕತಿ ಬೆಸ್ಟ್ ಫೇವ್ರೇಟ್ ಟೀಮ್ ಅಂದರೆ ಲೀಗ್ ಅಂದರೆ ಬಿಗ್ ಬ್ಯಾಶ್ ಲೀಗ್ ಫ್ರೆಂಡ್ಸ್. ಸೊ ನೋಡಿ, ಇದರಲ್ಲಿ ಪವರ್ ಪ್ಲೇ ಹೆಂಗೆ ಅಂದರೆ ಫ್ರೆಂಡ್ಸು, ನಮ್ಮದಲ್ಲಿ 6 ಅವರ್ಸು ಪವರ್ ಪ್ಲೇ ಇರುತ್ತೆ, ಓಕೆನಾ. 6 ಅವರ್ವರೆಗೂ T20ಯಲ್ಲಿ ಪವರ್ ಪ್ಲೇ ಇರುತ್ತೆ. ಬಟ್ ಇದರಲ್ಲಿ ಹಾಗಿಲ್ಲ, ಇವ್ರದಲ್ಲಿ 4 ಅವರ್ ಪವರ್ ಪ್ಲೇ ಮಾತ್ರ ಇರುತ್ತೆ, ಓಕೆನಾ. 2 ಅವರ್ಸು ಪವರ್ ಪ್ಲೇ ಅವರು ಯಾವಾಗ ಬೇಕಂದರೆ ಬ್ಯಾಟಿಂಗ್ ಅವರು ತೊಗೊಬೋದು, ಓಕೆನಾ. 16ಇಂದ 17 ಅವರ್ 18 ತೊಗೊಬೋದು, ಇಲ್ಲಾಂದರೆ 19ಇಂದ 20 ಅವರ್ ತೊಗೊಬೋದು, 12ಇಂದ 13 ಅವರ್ ಬೇಕಂತ ತೊಗೊಬೋದು. ಸೊ ಡಿಫೆಂಡ್ ಆಗುತ್ತೆ ಟೀಮ್ ಮೇಲೆ, ಓಕೆನಾ, ಯಾವಾಗ ತೊಗೊತಾನೆ ಫ್ರೆಂಡ್ಸ್. ನೋಡಿ, ಇದನ್ನ ನೀವು 2 ಅವರ್ಸ್ನ ನೀವು ಪವರ್ ಸರ್ಗೆ ಅಂತ ಕೇಳ್ತಾರೆ, ಓಕೆನಾ. ಸೊ ಇದರಲ್ಲಿ ಏನಂದರೆ ಫ್ರೆಂಡ್ಸು, ಏನಾದರೂ ಟೀಮ್ ವಿನ್ ಮಾಡಬೇಕಂದ್ರೆ ಈ ಪವರ್ ಪ್ಲೇಯಲ್ಲಿ ಗೊತ್ತಾಗ್ಬಿಡ್ತಾರೆ. 2 ಅವರ್ಸ್ ಪವರ್ ಪ್ಲೇಯಲ್ಲಿ ಏನಾದರೂ ಈ ಪವರ್ ಪ್ಲೇ ಅವರು 40 ರನ್ನು ಹೊಡೆದ್ಬಿಟ್ರೆ ಆವಾಗ ಅನ್ಕೊಂಬಿಡಿ ಆ ಟೀಮ್ ಗೆಲ್ಲಬೇಕಂತ ಟ್ರೈ ಮಾಡ್ತಾವ್ರೆ, ಓಕೆನಾ. ಇಲ್ಲಾಂದರೆ ಈ ಪವರ್ ಪ್ಲೇಯಲ್ಲಿ ಏನಾದರೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದರೆ ಫ್ರೆಂಡ್ಸು, ಇವ್ರಿಗೆ ಗೆಲ್ಲಕ್ಕೆ ಮೂಡಿಲ್ಲ ಅಂತ ಲೆಕ್ಕ, ಓಕೆನಾ. ಸೊ ನೀವು ಲೈವ್ ಮ್ಯಾಚ್ ವಾಚ್ ಮಾಡಬೇಕು ಫ್ರೆಂಡ್ಸು, ಲೈವಲ್ಲಿ ಗೊತ್ತಾಗುತ್ತೆ ಅದೆಲ್ಲ ಯಾವಾಗ ಪವರ್ ಪ್ಲೇ ತೊಗೊಂಡಿದ್ದಾರೆ, ಓಕೆನಾ. ಆ ಪವರ್ ಪ್ಲೇ ಎಷ್ಟು ರನ್ ಹೊಡೆದವ್ರೆ, ಇವರು ಹೊಡೆಯೋಕ್ಕೆ ಮೂಡಲ್ಲಿ ಇದ್ದಾರೆ ಅಂತ. ಸೊ ಫ್ರೆಂಡ್ಸ್, 50% ಮ್ಯಾಚಸ್ ಬರೀ ಈ ಪವರ್ ಪ್ಲೇಯಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಓಕೆನಾ. ಇದು 2 ಅವರ್ ಪವರ್ ಪ್ಲೇ ತೊಗೊಂಡ ಟೀಮು ಅಲ್ಲೇ ಗೊತ್ತಾಗ್ಬಿಡುತ್ತೆ ಈ ಟೀಮ್ ಗೆಲ್ಲಕ್ಕೆ ಮೂಡಲ್ಲಿ ಇದೆ ಇಲ್ವಾ ಅಂತ, ಓಕೆನಾ. ಇವ್ರಿಗೆ ಗೆಲ್ಲಕ್ಕೆ ಆಸೆ ಇದೆಯಾ ಇಲ್ವಾ ಅಂತ. ಸೊ 2 ಅವರ್ಸ್ ಪವರ್ ಪ್ಲೇಲಿ ಇವ್ರು 30-40 ರನ್ ನೋಡಿಬಿಟ್ರೆ ಆವಾಗ ಅನ್ಕೊಂಬಿಡಿ ಇವ್ರಿಗೆ ಗೆಲ್ಲಕ್ಕೆ ಆಸೆ ಇದೆ. ಸೊ ಅದಕ್ಕೋಸ್ಕರ ಇವ್ರು ಹೊಡೆದವ್ರೆ. ಏನಾದರೂ ಆ ಪವರ್ ಪ್ಲೇಯಲ್ಲಿ ಇವರು ಬಾಲ್ ಟು ಬಾಲು ಇಲ್ಲಾಂದರೆ 16 ರನ್ನು 18 ನೋಡ್ರು, ಆವಾಗ ಅನ್ಕೊಂಬಿಡಿ ಇವ್ರು ಗೆಲ್ಲಕ್ಕೆ ಮೂಡಲ್ಲಿ ಇಲ್ಲ. ಸೊ ಇಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಓಕೆನಾ. ಇದು ಬಂದು ಟ್ರಿಕ್ ನಂಬರ್ ಫಸ್ಟ್ ಇದೆ ಫ್ರೆಂಡ್ಸ್, ಓಕೆನಾ. ಸೊ ಅದು ಮೈಂಡಲ್ಲಿ ಇಟ್ಕೊಳ್ಳಿ. ಇದು ಇವ್ರದ್ದು 6 ಅವರ್ ಪವರ್ ಪ್ಲೇ ಇರುತ್ತೆ, ಬಟ್ 4 ಅವರ್ ಸ್ಟಾರ್ಟಿಂಗ್ 4 ಅವರು, ಮಿಕ್ಕಿ 2 ಅವರ್ ಯಾವಾಗ ಬೇಕಂದರೆ ಬ್ಯಾಟಿಂಗ್ ಅವರು ತೊಗೊಬೋದು ಬಿಗ್ ಬ್ಯಾಶ್ ಲೀಗಲ್ಲಿ. ನೋಡಿ ಸ್ನೇಹಿತರೆ, ನಾನು ನಿಮ್ಗೆ ಹೇಳ್ತೀನಿ, ಸ್ಟಾರ್ಟಿಂಗ್ ಮ್ಯಾಚಸಲ್ಲಿ ಬಿಗ್ ಬ್ಯಾಶ್ ಲೀಗಲ್ಲಿ ಕೆಲವು ಸ್ಟಾರ್ಟಿಂಗ್ ಮ್ಯಾಚಸ್ಸು ಎಷ್ಟು
ಟೈಮ್ನ ನಾನು ಬಿಗ್ ಬ್ಯಾಶ್ನ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗ್ ಮ್ಯಾಚಸಲ್ಲಿ ಕೆಲವು ಟೀಮಲ್ಲಿ ಸ್ಟಾರ್ ಪ್ಲೇಯರ್ಸ್ ಇರಲ್ಲ, ಓಕೆನಾ. ಸೊ ಆ ಟೀಮ್ ಜೊತೆ ನೀವು ಹೋಗ್ಬಿಡಿ, ಓಕೆನಾ. ಅವರು ಕಂಟಿನ್ಯೂಸ್ ಲಾಸ್ ಮಾಡ್ಕೊಂಡು ಹೋಗ್ತಾರೆ, ಓಕೆನಾ. ಸ್ಟಾರ್ ಪ್ಲೇಯರ್ಸ್ ಅಂದರೆ ಅವ್ರದ್ದು ಆಸ್ಟ್ರೇಲಿಯಾದು ಯಾವುದೋ ಸ್ಟಾರ್ ಪ್ಲೇಯರ್ಸ್ ನೋಡಿ, ಅವರು ಇಲ್ಲಾಂದರೆ ಇವಾಗ ಡೇವಿಡ್ ವಾರ್ನರ್ ಇಲ್ಲ ಸ್ಟೀವ್ ಸ್ಮಿತ್ ಇಲ್ಲ ಗ್ಲೆನ್ ಮ್ಯಾಕ್ಸ್ವೆಲ್ ಸ್ಟಾರ್ಟಿಂಗ್ ಆಡಲ್ಲ. ಸೊ ಆ ಥರ ಪ್ಲೇಯರ್ಸ್ ಇಲ್ಲಾಂದರೆ ಅಂಥ ಟೀಮ್ ಜೊತೆ ನೀವು ದಯವಿಟ್ಟು ಹೋಗ್ಬಿಡಿ, ಅವ್ರು ಕಂಟಿನ್ಯೂಸ್ ಲಾಸ್ ಮಾಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸು, ಓಕೆನಾ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಬಿಗ್ ಬ್ಯಾಶ್ ಲೀಗಲ್ಲಿ ನಿಮ್ಮದು ಟಾಸ್ ಆಯಿತು, ಅದಾದಮೇಲೆ ಪವರ್ ಪ್ಲೇದಾಯಿತು. ಇವಾಗ ಬೇರೆ ಯಾವ ಥರ ನೀವು ಗೊತ್ತಾಗ್ಬೋದು ಇದೇ ಟೀಮ್ ಗೆಲ್ಲುತ್ತೆ ಅಂದರೆ ಫ್ರೆಂಡ್ಸ್ ನೋಡಿ, ಯಾವುದೋ ಆದರೂ ಟೀಮ್ ಬಿಗ್ ಬ್ಯಾಶಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚಸ್ ಅಂದರೆ ಒಂದು ಮ್ಯಾಚು, ಇವಾಗ ಒಂದು ಮ್ಯಾಚ್ ಇದೆ ನೋಡಿ, ಸಿಡ್ನಿ ಸಿಕ್ಸರ್ ವರ್ಸಸ್ ಹೋಬರ್ಟ್ದು, ಓಕೆನಾ. ಸೊ ಇವಾಗ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ, ಟಾಸ್ ಆಯಿತು, ಹೋಬರ್ಟ್ ಓಪನ್ ಟು ಬ್ಯಾಟ್ ಅಂದರೆ ಹೋಬರ್ಟ್ ಬಂದು ಫಸ್ಟ್ ಬ್ಯಾಟಿಂಗ್ ಮಾಡೋಕ್ಕೆ ಬಂದರು. ಸೊ ನೀವು ನೋಡಬೇಕು ಹೋಬರ್ಟು 2 ಟೈಮ್ ಏನಾದರೂ ಫಸ್ಟ್ ಬ್ಯಾಟಿಂಗಲ್ಲಿ ಗೆದ್ದಿರಲ್ವ ಅಂತ, ಅದು ಮೈಂಡಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸು. ಹೋಬರ್ಟ್ ಏನಾದ್ರು 2 ಟೈಮ್ ಫಸ್ಟ್ ಬ್ಯಾಟಿಂಗಲ್ಲಿ ಗೆದ್ದುಬಿಟ್ಟು ಬಂದರು, ಅದಾದಮೇಲೆ ತಿರ್ಗಾ ನೀವು ಹೋಬರ್ಟ್ ಆಡ್ತಾಯಿದ್ದೀರಾ, ಹೋಬರ್ಟ್ ತುಂಬ ಚೆನ್ನಾಗಿ ಆಡ್ತಾರೆ, ಹೋಬರ್ಟಲ್ಲಿ ತುಂಬ ಒಳ್ಳೆ ಪ್ಲೇಯರ್ಸ್ ಅಂದರೆ ಅದಾಗಲ್ಲ ಫ್ರೆಂಡ್ಸ್, ಓಕೆನಾ. ಇದರಲ್ಲಿ ಖಂಡಿತ ಅದಾದಮೇಲೆ ಏನಾದರೂ ಹೋಬರ್ಟಲ್ಲಿ ಗೊತ್ತಾಗಿಲ್ಲ ಅಂದರೆ ಫ್ರೆಂಡ್ಸು ಸಿಕ್ಸರ್ದು ನೋಡಿ, ಓಕೆನಾ. ಸಿಕ್ಸರ್ ಟೀಮ್ದು ನೋಡಿ, ಸಿಕ್ಸರ್ ಟೀಮು ಏನಾದರೂ ಚೇಸಿಂಗಲ್ಲಿ 2 ಟೈಮ್ ಗೆದ್ಕೊಂಬಂದಿದ್ರೆ ಇವಾಗ ತಿರ್ಗಾ ಚೇಸಿಂಗಲ್ಲಿ ಬಂದುಬಿಟ್ಟು ನೀವೇನು ನೋಡ್ತಾ ಇದ್ದೀರಾ ಇವಾಗ ಗೆಲ್ಬೋದು ಅಂತ. ಸೊ ಇವಾಗ ಗೆಲ್ಲಲ್ಲ, ಸೊ ಡೈರೆಕ್ಟ್ ನೀವು ಹೋಬರ್ಟ್ ಜೊತೆ ಹೋಗ್ಬೋದು. ಏನಾದರೂ ಇವರು 2 ಟೈಮ್ಸು ನೋಡಿ, ಇಲ್ಲಿ ಕೆಳಗಡೆ ಬೇರೆ ಬರ್ದಿನ ಪಾಯಿಂಟ್ಸು, ಓಕೆನಾ. ಏನಾದರೂ 2 ಟೈಮ್ಸು ಹೋಬರ್ಟ್ ವರ್ಸಸ್ ಸಿಡ್ನಿ ಸಿಕ್ಸರ್ ಇದೆಯಲ್ಲ, ಸೊ ಸಿಕ್ಸರು ಹೋಬರ್ಟ್ 2 ಟೈಮ್ಸು ಏನಾದರೂ ಚೇಸಿಂಗಲ್ಲಿ ಲಾಸ್ ಮಾಡ್ಕೊಂಡು ಬಂದಿದ್ದರೆ 3ನೇ ಟೈಮ್ ಖಂಡಿತ ನೀವು ಹೋಬರ್ಟ್ ಜೊತೆ ಹೋಗಿರಿ. ಇಷ್ಟು ಪರ್ಫೆಕ್ಟಾಗಿ ಪ್ರೆಡಿಕ್ಷನ್ ನಿಮಗೆ ಯಾರು ಕೊಡೋಲ್ಲ ಫ್ರೆಂಡ್ಸ್, ಓಕೆನಾ. ಅದಾದಮೇಲೆ ಏನಾದರೂ ಸಿಡ್ನಿ ಸಿಕ್ಸರು ಫಸ್ಟ್ ಬ್ಯಾಟಿಂಗಲ್ಲಿ 2 ಟೈಮು ಲಾಸ್ ಮಾಡ್ಕೊಂಡು ಬಂದಿದ್ದರೆ ಈ ಸಲ ಖಂಡಿತ ಸಿಡ್ನಿ ಸಿಕ್ಸರೇ ಗೆಲ್ಲೋದು ಫ್ರೆಂಡ್ಸ್. ಸೊ ಈ ಥರ ಟಿಪ್ಸು ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಈಸಿಯಾಗಿ ವಿನ್ನರ್ ಟೀಮ್ನ ನೀವು ಹುಡುಕ್ಬೋದು, ಓಕೆನಾ. ಈ ಥರ ಬೆಸ್ಟ್ ಪ್ರೆಡಿಕ್ಷನ್ ನಿಮಗೆ ಯಾರೂ ಹೇಳ್ಕೊಡೋಲ್ಲ. ಸೊ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿರಿ, ಓಕೆನಾ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಫ್ರೆಂಡ್ಸು. ನೀವು ಗೆದ್ದರೆ ನಮಗೆ ಖುಷಿ, ಓಕೆನಾ. ನೀವು ಗೆದ್ದ ಮೇಲೆ ಏನಾದರೂ ಕಮೆಂಟ್ ಮಾಡಿದ್ರೆ ಸರ್ ನಮಗೆ ಒಂಥರ ಖುಷಿ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಅದಾದಮೇಲೆ ಕೆಲವು ಪಾಯಿಂಟು ಕೂಡ ನೋಟ್ ಮಾಡಿರಿ ಫ್ರೆಂಡ್ಸು, ಅದನ್ನು ನಿಮಗೆ ಬೇಕಾಗುತ್ತೆ. ವಿನ್ನರ್ ಟೀಮ್ ಎಂಡಿಂಗ್ ಮೂಮೆಂಟಲ್ಲಿ ಜಾಕ್ಪಾಟ್ ಕ್ಯಾಚ್ ಹಿಡಿಬೇಕಂದ್ರೆ ಏನು ಮಾಡಬೇಕಂದ್ರೆ ಫ್ರೆಂಡ್ಸ್ ನೋಡಿ, ಯಾರಾದರೂ ಪ್ಲೇಯರ್ಸು ಪ್ಯಾಡ್ನ ರಿಮೂವ್ ಮಾಡಿಲ್ಲ, ಅಲ್ಲೇ ಗ್ರೌಂಡಲ್ಲಿ ಕೂತ್ಕೊಂಡಿದ್ದಾನೆ, ಓಕೆನಾ. ಸೊ ಆವಾಗ ನೋಡಿ ಅವ್ನು ಸೆಲಿಬ್ರೇಷನ್ ಮಾತ್ರ ಕೂತ್ಕೊಂಡವನು, ಓಕೆನಾ. ಸೆಲಿಬ್ರೇಷನ್ಗೋಸ್ಕರ ಕೂತ್ಕೊಂಡು ಅವ್ನು ರಿಮೂವ್ ಮಾಡ್ತಾಯಿಲ್ಲ ಪ್ಯಾಡ್ನ. ಅದಾದಮೇಲೆ ಪವೆಲಿಯನ್ಸ್ ಪ್ಲೇಯರ್ಸ್ದು ಫೇಸ್ ಕಟ್ ನೋಡಿ, ದಯವಿಟ್ಟು ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ, ಲೈವ್ ಮ್ಯಾಚ್ ನೋಡಬೇಕು. ಪವೆಲಿಯನಲ್ಲಿ ಕೂತ್ಕೊಂಡಿರೋ ಅಪೋಸಿಟ್ ಪ್ಲೇಯರ್ದು ಟೀಮು ಅವ್ರದ್ದು ಫೇಸ್ ನೋಡಿ, ಅವ್ರು ಏನು ನಗಿತಾ ಇರ್ತಾರೆ, ಓಕೆನಾ. ಇಲ್ಲಾಂದರೆ ಒಂಥರ ಫೇಸ್ ಮಾಡ್ಕೊಂಡಿದ್ರೆ ಅನ್ಕೊಂಬಿಡಿ ಫ್ರೆಂಡ್ಸು, ಈ ಟೀಮ್ ಗೆಲ್ಲಕ್ಕೆ ಚಾನ್ಸ್ ಇಲ್ಲ, ಓಕೆನಾ. ಅವ್ರಿಗೆ ಗೊತ್ತಾಗ್ಬಿಡಿ ಇವಾಗ ಗೆಲ್ಲಲ್ಲ ಅಂತ. ಏನೋ ಒಂದು ನಗಿತಾ ಮಾತಾಡ್ಕೊಂಡಿದ್ರೆ ಅವಾಗ ಅನ್ಕೊಂಬಿಡಿ ಇನ್ನು ಅವ್ರಿಗೆ ಚಾನ್ಸ್ ಇದೆ, ಇವರು ಏನಾದರೂ ಹೊಡಿಬೋದು ಅಂತ. ಇದೊಂದು ಕೆಲವು ಟ್ರಿಕ್ಸ್ ವರ್ಕ್ ಆಗುತ್ತೆ ಫ್ರೆಂಡ್ಸು, ಇದು ನ್ಯೂ ಟ್ರಿಕ್ಸ್ ಇತ್ತು. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡೋಂಥ ಇದೆ, ಓಕೆನಾ. ಕೆಲವು ಪ್ಲೇಯರ್ಸು ನೋಡಿ ಕೂತ್ಕೊಂಡು ಫಿಂಗರ್ಸ್ನ ಬೈಲಿ ಹಾಕ್ಬಿಟ್ಟು ಕೂತ್ಕೊಳ್ತಾರೆ, ಅದೊಂದು ನೀವು ಅಬ್ಸರ್ವ್ ಮಾಡಬೇಕು. ಆವಾಗ ಏನಾದರೂ ಬೈಲಿ ಹಾಕಿದ್ರೆ ಅಂದರೆ ಲೆಕ್ಕ ಅವ್ರಿಗೆ ಭಯ ಇದೆ. ಏನು ಭಯ ಅಂದರೆ ಸೋತ್ಬಿಡ್ತೀವಿ ಇಲ್ಲಿಂದ ಅಂತ, ಓಕೆನಾ. ಎವ್ರಿ ಟೈಮ್ ದಯವಿಟ್ಟು ನೀವು ಏನಾದರೂ ಮ್ಯಾಚ್ ನೋಡ್ರೆ ಲೈವ್ ಮ್ಯಾಚ್ ನೋಡಿ ಫ್ರೆಂಡ್ಸ್. ಲೈವ್ ಮ್ಯಾಚಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಟೀಮ್ ಗೆಲ್ಲುತ್ತಂತೆ, ಓಕೆನಾ. ನನ್ನ ಪ್ರೆಡಿಕ್ಷನ್ ನೀವು ನೋಡ್ತೀರಾ ಇಲ್ಲ ಅಂತಿಲ್ಲ, ಬಟ್ ನಿಮ್ಮದು ಮೈಂಡ್ ಕೂಡ ಯೂಸ್ ಮಾಡಬೇಕು ನೀವು. ನಾನೇನು ತಪ್ಪಾಗಿದ್ದರೆ ನೀವು ನನ್ನ ಟಿಪ್ಸ್ನ ಫಾಲೋ ಮಾಡಿ, ಈ ಟ್ರಿಕ್ಸ್ ನಿಮ್ಗೆ ಗೊತ್ತಾಗ್ಬಿಟ್ರೆ ನೀವೇ ಬೇಕಂದರೆ ಏನಾದರೂ ಚೇಂಜಿಂಗ್ ಮೂಮೆಂಟ್, ಓಕೆ, ಲಾಸ್ಟ್ ಮೂಮೆಂಟಲ್ಲಿ ಮ್ಯಾಚ್ ಏನೋ ಟರ್ನ್ ಆಗಿಬಿಟ್ರೆ ನೀವು ಬೇಕಂದರೆ ಒಳ್ಳೆ ಜಾಕ್ಪಾಟ್ನ ಹಿಡಿಬೋದು ಫ್ರೆಂಡ್ಸ್, ಓಕೆನಾ. ಸೊ ನಾನು ಕೂಡ ಫಸ್ಟ್ ನನಗೂ ಗೊತ್ತಾಗಲ್ಲ ಯಾವ ಮ್ಯಾಚ್ ಜಾಕ್ಪಾಟ್ ಇದೆ ಅಂತ, ಓಕೆನಾ. ಅದು ಕೆಲವು ಟೈಮ್ ನೀವು ನನ್ನ ಹಳೆ ಟೆಲಿಗ್ರಾಮ್ ಚಾನಲಲ್ಲಿ ಜಾಯಿನ್ ಆಗಿದ್ದು ನೋಡಿರಬೇಕು. ನಾನು ಎಸ್ ಎ ಸೆಂಟ್ರ್ ಮ್ಯಾಚಲ್ಲಿ ಬಂದುಬಿಟ್ಟು ಹೇಳ್ತೀನಿ ಇವತ್ತು ಜಾಕ್ಪಾಟ್ ಇದೆ, ಓಕೆನಾ, ಭಯ ಬೀಳ್ಬಿಡಿ ಹಾಕಿರಿ ಅಂತ, ಓಕೆನಾ. ಸುಮಾರು ಸಲ ಜನ ನೋಡೋರೆ. ಸೊ ಅದು ಏನು ಕಾರಣ ಅಂದರೆ ಫ್ರೆಂಡ್ಸು, ನಾನು ಕೆಲವು ರೂಲ್ಸ್ ಟಿಪ್ಸು ರೆಗ್ಯುಲೇಷನ್ ಫಾಲೋ ಮಾಡ್ತೀನಿ, ಓಕೆನಾ. ಯಾವ ಟೀಮು ಎಷ್ಟು ಟೈಮು, ಇವಾಗ ನೋಡಿ 4 ಮ್ಯಾಚು ಬಂದು ಚೇಸಿಂಗ್ ವಿನ್ ಮಾಡಿದ್ದಾರೆ, ಓಕೆನಾ. ಶೆಡ್ಯೂಲಲ್ಲಿ ಕಾಣಿಸ್ತಾರೆ. ಇನ್ನೊಂದ್ಸಲಿ ಮ್ಯಾಚ್ ಬಂದರೆ ಪಂಟ್ರು ಕೂಡ ಚೇಸಿಂಗಲ್ಲಿ ಕೂತ್ಕೊಳ್ತಾರೆ, ಓಕೆನಾ. ಇದೆಲ್ಲ ತಪ್ಪು ಫ್ರೆಂಡ್ಸು. ನೀವೆಲ್ಲ ನೋಡಬೇಕು ಎಷ್ಟು ಟೀಮ್ಸು ಫಸ್ಟ್ ಬ್ಯಾಟಿಂಗ್ ಎತ್ಕೊಂಬಂದಿದೆ, ಓಕೆನಾ. ಎಷ್ಟು ಟೀಮ್ದು ಚೇಸಿಂಗಲ್ಲಿ ಬಂದವರೆ ಅದೆಲ್ಲ ನೋಡಬೇಕು ನೀವು.
ಯಾಕೆಂದರೆ ನೋಡಿ ಫ್ರೆಂಡ್ಸು ಪಾಯಿಂಟ್ ಟೇಬಲಲ್ಲಿ ಎಲ್ಲ ಮ್ಯಾಚಸ್ ಇವಾಗ ಎಕ್ಸಾಂಪಲ್ ಒಂದು ಟೀಮ್ಗೆ 12 ಮ್ಯಾಚ್ ಇರುತ್ತೆ, ಓಕೆನಾ. 12 to 12 ಯಾವ ಟೀಮ್ ಗೆಲ್ಲಲ್ಲ ಫ್ರೆಂಡ್ಸು. 12 to 10 ಕೂಡ ಯಾವ ಟೀಮ್ ಗೆಲ್ಲಲ್ಲ ಫ್ರೆಂಡ್ಸು. 12ಇಂದ 9 ಗೆಲ್ಬೋದು, 8 ಗೆಲ್ಬೋದು, ಓಕೆನಾ. ಅದಾದಮೇಲೆ 6, 5 ಆ ಥರ ಗೆಲ್ಲತ್ತೆ. ಸೊ ಅದ್ರದ್ದು ಲೆಕ್ಕ ಏನಂದರೆ ಎಲ್ಲ ಟೀಮ್ಸು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಗೆಲ್ಲಲ್ಲ ಫ್ರೆಂಡ್ಸ್, ಅವ್ರು ಸೋತಲೇಬೇಕು. ಸೊ ಅದು ಯಾವಾಗ ಸೋತತೆ ಅಂತ ನೀವು ಕಂಡುಹಿಡಿಬೇಕು ಫೇವ್ರೇಟ್ ಟೀಮ್ನ, ಆವಾಗ ಜಾಕ್ಪಾಟ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಫ್ರೆಂಡ್ಸ್ ನೋಡಿ, ಡಬಲ್ ಹೆಡರ್ ಮ್ಯಾಚಸಲ್ಲಿ ನಾನು ಲಾಸ್ಟ್ ಟೈಮ್ ಕೂಡ ಪ್ರಿಡಿಕ್ಷನ್ ಹೇಳಿದ್ದೀನಿ. ಡಬಲ್ ಹೆಡರಲ್ಲಿ ನಾನ್ ಫೇವ್ರೇಟ್ ಟೀಮು ಬಿಗ್ ಬ್ಯಾಶ್ ಲೀಗಲ್ಲಿ ನಿಮ್ಗೆ ಕಾಣಿಸ್ತಾರೆ, ಓಕೆ. ಅಂದರೆ ಅದು 2 ನಾನ್ ಫೇವ್ರೇಟ್ ಟೀಮ್ಸು. ನಾನ್ ಫೇವ್ರೇಟ್ ಅಂದರೆ ಫ್ರೆಂಡ್ಸು ಯಾರಿಗೆ ದುಡ್ಡು ಹಾಕ್ಬಿಟ್ಟು ಜಾಸ್ತಿ ದುಡ್ಡು ಕೊಡ್ತಾರೆ ಅಂಥ ಟೀಮ್ ಬ್ಯಾಕ್ ಟು ಬ್ಯಾಕ್ ಪಾಸ್ ಆಗೋಲ್ಲ. ಒಂದೇ ದಿವಸ ಏನಾದರೂ ಡಬಲ್ ಹೆಡ್ ಇದ್ದಾರೆ ಫ್ರೆಂಡ್ಸು, ಓಕೆನಾ. ಅದಾದಮೇಲೆ ಅದೇ ಸೇಮ್ ಈ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಈ ಸ್ಕೋರ್ ಕೂಡ ನೋಡ್ಕೊಳ್ಳಿ. ಈ ಸ್ಕೋರಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಫಸ್ಟು ಜಾಕ್ಪಾಟ್ ಮ್ಯಾಚ್ ಯಾವಾಗ ನೀವು ಈಸಿಯಾಗಿ ಗೆಸ್ ಮಾಡ್ಬೋದಾ ಫ್ರೆಂಡ್ಸು. ಯಾವುದೋ ಈವೆಂಟ್ ಇದ್ದರೆ ಇವಾಗ ನೋಡಿ, ಬಿಗ್ ಬ್ಯಾಶಲ್ಲಿ ಖಂಡಿತ ಬಾಕ್ಸಿಂಗ್ ಡೇಗೆ, ಅದಾದಮೇಲೆ ಕ್ರಿಸ್ಮಸ್ಗೆ, ನ್ಯೂ ಇಯರ್ಗೆ ಬಿಫೋರ್ ಒಂದಿನ ಜಾಕ್ಪಾಟ್ ಇರುತ್ತೆ ಫ್ರೆಂಡ್ಸು. 10 ಪೈಸಾ 5 ಪೈಸಾ, ಓಕೆನಾ. ಜಾಕ್ಪಾಟ್ ಖಂಡಿತ ಕೊಡ್ತಾರೆ ಫ್ರೆಂಡ್ಸು. ಯಾಕೆಂದರೆ ಅದು ರೂಲ್ಸ್ ಇದೆ ಬುಕ್ಕಿದು ಅಂತ ಗೊತ್ತಿಲ್ಲ, ಬಟ್ಟು ಜಾಕ್ಪಾಟ್ ಆವಾಗ ಈಸಿಯಾಗಿ ಸಿಗ್ಬಿಡುತ್ತೆ ನಿಮಗೆ, ಓಕೆನಾ. ಸೊ ಕೆಲವು ಜಾಕ್ಪಾಟ್ ನಮ್ಗೆ ಗೊತ್ತಾಗಲ್ಲ, ಬಟ್ ಈ ಜಾಕ್ಪಾಟ್ ಎಲ್ಲ ಫಿಕ್ಸ್ ಇರುತ್ತೆ, ಓಕೆನಾ. ಬಾಕ್ಸಿಂಗ್ ಡೇ ಮೊದಲೇ, ಕ್ರಿಸ್ಮಸ್ಗೆ ಮೊದಲೇ, ನ್ಯೂ ಇಯರ್ಗೆ ಮೊದಲೇ, ಓಕೆನಾ. ದೀಪಾವಳಿ ಬಂದರೆ ಆವಾಗೇನು ಮ್ಯಾಚ್ ಇದ್ದರೆ ಮೊದಲೇ. ಸೊ ಅದು ಮೈಂಡ್ ಇಟ್ಕೊಳ್ಳಿ ಅಂತ. ಅದಕ್ಕೇನು ಮೊದಲೇ ಒಂದು ದಿವಸ ಮೊದಲೇ ಬುಕ್ಕಿ ಅವರು ನಿಮಗೆ ಜಾಕ್ಪಾಟ್ ಕೊಡ್ತಾರೆ, ಓಕೆನಾ. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಜಾಕ್ಪಾಟ್ ಆಗಿಬಿಟ್ರೆ ನೀವು ಇವಾಗ ಎಕ್ಸಾಂಪಲ್ ನೋಡಿ, ನಾನು ನಿಮ್ಗೆ ಹೇಳ್ತೀನಿ. ಬಿಗ್ ಬ್ಯಾಶಲ್ಲಿ 220 ಸ್ಕೋರ್ ಒಂದ್ಸಲಿ ಚೇಂಜ್ ಆಗಿಬಿಟ್ಟಿದೆ, ಓಕೆನಾ. ಅದಾದಮೇಲೆ ನಿಮಗೆ 210, 119 ಆ ಥರ ಸ್ಕೋರ್ ತೋರಿಸ್ತಾರೆ. ಇದು ಚೇಂಜ್ ಆಗಿಬಿಡಿ, ಬಟ್ ಇದೆಲ್ಲ ಚೇಂಜ್ ಆಗೋಲ್ಲ. ಸೊ ಒಂದ್ಸಲಿ ಜಾಕ್ಪಾಟ್ ಆಗಿಬಿಟ್ರೆ ತಿರ್ಗಾ ಸುಮ್ಮನೆ ನೀವು ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಬೇರೆ ಜಾಕ್ಪಾಟ್ ನೋಡಿ, ಓಕೆನಾ. ಅಂದರೆ ಸ್ವಲ್ಪ ದಿನ ಆದ್ಮೇಲೆ ನೋಡಿ. ಒಂದು ದಿವಸ ಜಾಕ್ಪಾಟ್ ಆಗಿಬಿಟ್ರೆ ಒಂದು 4-5 ದಿನ ನೀವು ಜಾಕ್ಪಾಟ್ ಆಗಲ್ಲ ಅಂತ ಮನಸ್ಸಲ್ಲಿ ಎಣ್ಕೊಂಬಿಡಿ. 4 ದಿನ ಜಾಕ್ಪಾಟ್ ಆಗಲ್ಲ ಇವಾಗ, ಯಾಕಂದರೆ ಒಂದ್ಸಲಿ ಬುಕ್ಕಿ ಜಗ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಏನಕ್ಕಂದರೆ ಬುಕ್ಕಿಗೆ ಕೂಡ ಫ್ಯಾಮಿಲಿ ನಡೆಸಬೇಕು, ಓಕೆನಾ. ನೀವು ಸೋತರೆ ಬುಕ್ಕಿ ಪ್ಲಸ್ ಆಗುತ್ತೆ. ಸೊ ಅದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸು. ಇದರಲ್ಲಿ ಸ್ಕೋರು ಕೂಡ ಹಾಗೆ ಫ್ರೆಂಡ್ಸ್. ನಾನು ಎಲ್ಲ ಇವಾಗ ಏನು ಗೊತ್ತಾ, 145 ಒಂದು ಸ್ಕೋರ್ ಚೇಂಜ್ ಆಗಿಬಿಟ್ಟಿದೆ, ಡಿಫೆಂಡ್ ಆಗಿಬಿಟ್ಟಿದೆ. ಇಲ್ಲಾಂದರೆ 135 ಸ್ಕೋರ್ ಡಿಫೆಂಡ್ ಆಗಿಬಿಟ್ಟು ಅದೇ ಥರ ಸ್ಕೋರ್ ನಿಮಗೆ ಪಕ್ಕದಲ್ಲಿ ಮ್ಯಾಚಸ್ ಎಲ್ಲ ತೋರಿಸ್ತಾ ಇರುತ್ತೆ, ಓಕೆನಾ. ನೀವೇನು ಅಂದ್ಕೊಳ್ತೀರಾ, ಆವಾಗ ನಿಮಗೆ ಬುಕ್ಕಿಯವರು ಶೋ ಮಾಡ್ತಾರೆ, ಏನು ಗೊತ್ತಾ, 50ಗೆ 5 ವಿಕೆಟ್ ಹೋಗ್ಬಿಡುತ್ತೆ, ಇಲ್ಲ 40 ರನ್ಗೆ 5 ವಿಕೆಟ್ ಹೋಗುತ್ತೆ. ಸೊ ಆವಾಗ ನಿಮಗೆ ಅನಿಸುತ್ತೆ, ಅಯ್ಯೋ ಈ ಮ್ಯಾಚು ಕೂಡ ಆ ಥರ ಆಗ್ಬೋದು ಅಂತ. ಸೊ ಬುಕ್ಕಿ ಏನು ಗೊತ್ತಾ, 1 ಜಾಕ್ಪಾಟ್ ಕೊಡ್ತಾರೆ, ಏನುಗಳಿ 1 ಜಾಕ್ಪಾಟ್ ಕೊಟ್ಬಿಟ್ಟು 6 ಮತ್ತು 7 ಮ್ಯಾಚಲ್ಲಿ ನಿಮ್ಮ ಹತ್ರ ದುಡ್ಡು ತೊಗೊಂಡ್ಬಿಡ್ತಾರೆ. ಆ ಜಾಕ್ಪಾಟ್ ನೀವು ಕ್ಯಾಚ್ ಮಾಡಲ್ಲ. ಅದಾದಮೇಲೆ ಇದು 6-7 ಮ್ಯಾಚಲ್ಲಿ ಕೂಡ ನೀವು ದುಡ್ಡು ಹಾಕ್ಬಿಡ್ತೀರ. ಸೊ ಅದನ್ನು ಕೂಡ ಮೈಂಡ್ ಇಟ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಫೇವ್ರೇಟ್ ಟೀಮ್ ಜೊತೆ ಇರಿ ಇದು ಬಿಗ್ ಬ್ಯಾಶ್ ಲೀಗಲ್ಲಿ, ಓಕೆನಾ. ಬಿಗ್ ಬ್ಯಾಶ್ ಲೀಗಲ್ಲಿ ಫೇವ್ರೇಟ್ ಟೀಮ್ ಯಾವಾಗಲೂ ಇಂಪಾರ್ಟೆಂಟ್ ಇರುತ್ತೆ. ಫೇವ್ರೇಟ್ ಟೀಮ್ ಅಂದರೆ ಏನು ಗೊತ್ತಾ ಫ್ರೆಂಡ್ಸು, ಬುಕ್ಕಿಗೆ ಗೊತ್ತಿದೆ ಫೇವ್ರೇಟ್ ಟೀಮ್ ಅಂದರೆ ಏನಾದರೂ ವಿಕೆಟ್ ಹೋಗ್ಮೇಲೆ ಕೂಡ ಇವರು ಮ್ಯಾಚ್ ಹೊಡಿಬೋದು. ಸೊ ಅದಕ್ಕೋಸ್ಕರ ಅದನ್ನ ಫೇವ್ರೇಟ್ ಟೀಮ್ ಅಂತಾರೆ, ಓಕೆನಾ. ಇವರು ಡಿಫೆನ್ಸ್ ಮಾಡಿಸ್ಬೋದು, ಕಡಿಮೆ ಬಾಲ್, ಅದಾದಮೇಲೆ ಕಡಿಮೆ ರನ್ ಇದ್ದರೆ ಕೂಡ ಡಿಫೆನ್ಸ್ ಮಾಡ್ಬೋದು. ಸೊ ಇದಕ್ಕೆ ಬುಕ್ಕಿಗೆ ಗೊತ್ತಿದೆ ಈ ಟೀಮಲ್ಲಿ ಗೇಮ್ನ ಚೇಂಜ್ ಮಾಡೋಕ್ಕೆ ಆ ಟೀಮಿಂದ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ಆವಾಗ ಅದನ್ನ ಫೇವ್ರೇಟ್ ಇಟ್ಕೊಳ್ತಾರೆ, ಚೆನ್ನಾಗೆ ಪ್ಲೇ ಇದ್ದಾರೆ ಅಂತ ಫೇವ್ರೇಟ್ ಇಟ್ಕೊಳ್ತಾರೆ ಫ್ರೆಂಡ್ಸ್, ಓಕೆನಾ. ಅದಾಗಲಿ ಫ್ರೆಂಡ್ಸ್ ನೋಡಿ, ಟೆಲಿಗ್ರಾಮ್ ಚಾನಲ್ ನಿಮ್ಮದು ನಾನು ಫಸ್ಟ್ ಕೊಟ್ಟೆ, ಇಲ್ಲ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಹ್ಯಾಂಡಲ್ಗೆ ಕೂಡ ನೀವು ನನ್ನ ಹತ್ರ ಮೆಸೇಜ್ ಮಾಡ್ಬೋದು, ಓಕೆನಾ. ಸ್ಕ್ಯಾನ್ ಮಾಡ್ಕೊಳ್ಳಿ, ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ದು ಹ್ಯಾಂಡಲ್ ಸಿಗ್ಬಿಡೋದು. ನೀವು ಬೇಕಾದ್ರೆ ಮೆಸೇಜ್ ಮಾಡಿ ನನ್ನ ಹತ್ರ ಕೇಳ್ಬೋದು. ಏನಾದರೂ ಗ್ರೂಪ್ ಲಿಂಕ್ ನಿಮಗೆ ಸಿಗ್ತಾ ಇಲ್ಲಾಂದರೆ ನೀವು ಈ ವಾಟ್ಸಪ್ ನಂಬರ್ಗೆ ಬೇಕಾದ್ರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ವಾಟ್ಸಪ್ಪಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಕೊಡ್ತೀನಿ ಫ್ರೆಂಡ್ಸ್, ಓಕೆನಾ. ಸೊ ದಯವಿಟ್ಟು ನನ್ನ ವೀಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಹೋಗಿ, ಓಕೆನಾ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಾಯಿದ್ರು, ಓಕೆನಾ. ಬೇಕಾದ್ರೆ ಶೇರ್ ಕೂಡ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಬಿಗ್ ಬ್ಯಾಶ್ ಟೀಮ್ದು ಅನಲೈಸ್ ಮಾಡೋಣ.